ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಿನಿಮದು ಬರ್ತಡೇ. ಸೊ ಇವಾಗ ನಾವು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ತಿದ್ದೀವಿ. ಊರಿಗೆ ಹೋದ್ಮೇಲೆ ನಮ್ಮದು ಪ್ಲ್ಯಾನ್ ಏನಿದೆ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಅದನ್ನ ವೀಡಿಯೋ ಚಾನಲಲ್ಲಿ ಹಾಕ್ತೀನಿ, ನೋಡಿ. ಓಕೆ ಗೈಸ್, ಈಗ ನಾವು ತುಮಕೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇವನಂತೂ ಅಳ್ತಿದ್ದಾನೆ ಫುಲ್ಲು, ಕುರ್ಕುರೆ ಕೊಡಿಸು ಅಂತ. ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ, ಅದಕ್ಕೆ ಏನು ಮಾಡೋದು ಅಂತ ನೋಡಿ. ಓಕೆ, ಈಗ ತುಮಕೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಆಗ್ಲಿಂದ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಿದ್ರೆ ಇವನು ಕುರ್ಕುರೆ ಕೊಡು ಅಂತಿದ್ದಾನೆ. ಸೊ ನೆಕ್ಸ್ಟ್ ನಾಗವಲ್ಲಿಗೆ ಹೋದಾಗ ಅಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಮನೆ ಹತ್ತತ್ರ ಇದ್ದೀವಿ. ಸೊ ಏನಾಗುತ್ತೆ ಗೊತ್ತಿಲ್ಲ, ಅವರೆಲ್ಲ ಬಂದು ಇವನ್ನ ತಪ್ಕೋತಾರ, ಕಿಸ್ ಕೊಡ್ತಾರ ಗೊತ್ತಿಲ್ಲ, ಅಲ್ಲಿ ನೋಡೋಣ. ಚೋಟು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ, ಜಗನ್ ಕುರ್ಕುರೆ ಕಿತ್ಕೊಂಡ ಅಂತ. ಇವ್ರು ನಮ್ಮಮ್ಮ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವರಿಬ್ಬರು ಟಿ ವಿ ನೋಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಈಗ ಕಿಚನಲ್ಲಿ ಎಲ್ಲ ಉತ್ಸುವರಿ ನಾನೇ ವಹಿಸ್ಕೊಂಡಿರೋದು. ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂತ ಕೂತಿದ್ದೀನಿ. ಸಾರಿ ಗೈಸ್, ಈ ಸತಿ ಜಾಸ್ತಿ ಡೆಕೋರೇಷನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲರೂ ನಾಲ್ಕೈದು ಬಲೂನ್ ಎತ್ಕೊಂಡು ಡಮ್ ಅನಿಸ್ಬಿಟ್ಟು, ಅದಕ್ಕೆ ಬೈದು ನಮ್ಮ ಅಪ್ಪನ ಕೈಲಿ ನಾಗವಲ್ಲಿಯಿಂದ ತರಿಸಿ ಇಷ್ಟೇ ಮಾಡೋಕ್ಕಾಗಿದ್ದು. ಸೊ ನೋಡಿ. ಓಕೆ, ಈಗ ಎಲ್ಲ ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಮ್ಮ ಮಮ್ಮಿ ಚಾಪೆ ಹಚ್ತಿದ್ದಾರೆ. ಎಲ್ಲರೂ ನಮ್ಮ ಮಕ್ಕಳೆಲ್ಲ ಫುಲ್ಲು ಕುಣಿತಿದ್ದಾರೆ ಕೇಕ್ ಬಂದಿದೆ ಅಂತ. ನೋಡಿ, ಅಲ್ಲಿಂದ ಬಿಟ್ಟಕ್ಕೆ ಗದಲ್ತಾನೆ ಇಲ್ಲ. ಇವಾಗ ಬರ್ಡೇ ಬಾಯ್ ಅಂತೂ ಬಂದವ್ರಿಗೆಲ್ಲ ಫೋಟೋ ತೆಗೀರಿ ಅಂದ್ಕೊಂಡು ಖುಷಿಯಾಗಿ ಇದ್ದಾನೆ, ನೋಡ್ತಿರ್ಬೋದು ನೀವೇ. ಇವಾಗಂತೂ ಅವನ ಜೊತೆ ನಮ್ಮ ಅಕ್ಕನ ಮಕ್ಕಳು ಬೇರೆ ಸೇರ್ಕೊಂಡಿದ್ದಾರೆ, ಹಿಡಿಯೋಕ್ಕೆ ಆಗ್ತಿಲ್ಲ ಅವನ್ನ. ಅವನ ಚೋಟು ಬೇರೆ ಅದು ಚಾಕುನಂತೂ ಬಿಡ್ತಾನೇ ಇಲ್ಲ, ಅವನೇ ಕಟ್ ಮಾಡಬೇಕು ಅಂತ ಇದ್ದಾನೆ. ಸೊ ನೋಡ್ತಿರ್ಬೋದು ನೀವೇ ಎಷ್ಟು ಆಟ ಆಡಿಸ್ಬಿಟ್ಟಿದ್ದಾರೆ ಅಂದರೆ ಇವತ್ತು. ಈಗ ನಮ್ಮ ಅಣ್ಣನ ಮಗಳು ಇರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ನೋಡಿ. ಇವಾಗ ಎಲ್ರಿಗೂ ಅವಳೇ ಕೇಕ್ ಹಂಚಿದ್ದು. ಜಗನ್ ಮತ್ತು ಚೋಟುನೇ ಫುಲ್ಲು ಎಂಜಾಯ್ ಮಾಡಿದ್ದು. ಜಗನ್ಗಿಂತ ಚೋಟುನೇ ಎಂಜಾಯ್ ಮಾಡಿದ್ದು, ಆದರೆ ಇವರಿಬ್ಬರು ಅಂತೂ ಎಂಜಾಯ್ನೇ ಮಾಡಲಿಲ್ಲ. ಫುಲ್ಲು ಮೂಡ್ ಅಪ್ಸೆಟ್ ಮಾಡಿಕೊಂಡು ಸೈಡಲ್ಲಿ ನಿಂತಿದ್ರು. ಮತ್ತು ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಅದನ್ನ ನೋಡಿ. ಸೊ ಗೈಸ್, ಮೊದಲು ಹೆಂಗಿತ್ತು ಅಂತ ನೋಡಿ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇವಾಗ ನೋಡಿ ಹೇಗಿದೆ. ಫುಲ್ಲು ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ಕೇಕೆಲ್ಲ ಗಜಿ ಬಿಜಿ ಮಾಡಿ ಬಲೂನೆಲ್ಲ ಕಿತ್ಕೊಂಡು ಆಟ ಆಡ್ತಿದ್ದಾರೆ ಫುಲ್. ಸೊ ಗೈಸ್, ಅವ್ರದ್ದೆಲ್ಲ ತೆಗಿಯೋಕ್ಕಾಗಲಿಲ್ಲ, ಜಸ್ಟ್ ಅವಾಗೆಲ್ಲ ಫುಲ್ ಬ್ಯುಸಿ ಇದ್ವಿ, ಇವ್ರದ್ದಷ್ಟೇ ತೆಗಿಯೋಕ್ಕಾಗಿದ್ದು. ಸೊ ಇಷ್ಟು ಮಾಡೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿದೆ. ಇನ್ನೇನು ಇವಾಗ ಮಲ್ಕೊಳಕ್ಕೆ ಹೋಗಬೇಕು. ಟೈಮ್ 10:30 ಆಗಿದೆ. ಸೊ ಬಾಯ್.